Hello students of standard 7th, come back to your lesson avoid plastics. As you already know, we observe a number of things which are made of the plastic, and we also came to know that who invented plastic for the first time, and it was Alexander Parks who created first man-made plastic here. ಸೊ ಅಲೆಕ್ಸಾಂಡರ್ ಪಾರ್ಕೆ ಅನ್ನುವಂತಹ ವ್ಯಕ್ತಿ ಮೊಟ್ಟ ಮೊದಲನೆಯ ಬಾರಿಗೆ ಈ ಪ್ಲಾಸ್ಟಿಕ್ಕನ್ನು ತಯಾರು ಮಾಡಿದ್ದ. ಸೊ ಈ ಕೀರ್ತಿ ಅವನಿಗೆ ಸಲ್ಲುತ್ತೆ. ಅವನೇನು ಮಾಡ್ದ? ವಾಟ್ ಹಿ ಡಿಡ್, ಹಿ ಡೆಮಾನ್ಸ್ಟ್ರೇಟೆಡ್ ಇಟ್ ಇನ್ ಆನ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಇನ್ ಲಂಡನ್. ಸೊ ಒಂದು ಸಲ ಏನಾಯಿತು ಅಂದರೆ ಲಂಡನ್ನಲ್ಲಿ ಅಂತಾರಾಷ್ಟ್ರೀಯವಾಗಿ ಎಕ್ಸಿಬಿಷನ್ ಅನ್ನುವಂಥದ್ದು ನಡೀತಾ ಇತ್ತು. ನಡೆಯುವಂಥ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ಪಾರ್ಕ್ಸ್ ಏನು ಮಾಡಿದ, ತಾನು ಸಂಶೋಧನೆ ಮಾಡಿರುವಂತಹ ಈ ಪ್ಲಾಸ್ಟಿಕ್ಕನ್ನು ಆ ಒಂದು ಎಕ್ಸಿಬಿಷನ್ನಲ್ಲಿ ತೋರಿಸಿಕೊಟ್ಟ. ಮತ್ತು ತಾನು ಇನ್ವೆಂಟನ್ನು ಮಾಡಿದ್ದರ ಪರಿಣಾಮವಾಗಿ, ಬಿಕಾಸ್ ಹಿ ವಾಸ್ ದ ಮ್ಯಾನ್ ಹೂ ಹ್ಯಾಡ್ ಇನ್ವೆಂಟೆಡ್ ದ ಪ್ಲಾಸ್ಟಿಕ್, ಹಿ ನೇಮ್ಡ್ ಇಟ್ ಆ್ಯಸ್ ಪಾರ್ಕಸೈನ್. ಸೊ ಇವತ್ತು ನಾವು ನೋಡ್ತಾ ಇದ್ದೀವಿ ಪ್ಲಾಸ್ಟಿಕ್ಕನ್ನು ನಾವು ನಾನಾ ರೂಪಗಳಲ್ಲಿ ನೋಡ್ತಾ ಇದ್ದೀವಿ. ಆ ಪ್ಲಾಸ್ಟಿಕ್ಕನ್ನು ಇಟ್ ಕ್ಯಾನ್ ಆಲ್ಸೋ ಬಿ ಮೌಲ್ಡೆಡ್ ಅಂದರೆ ಅದಕ್ಕೆ ಬೇರೆ ರೂಪವನ್ನು ಕೂಡ ಕೊಡ್ಬೋದು. ಸೊ ಇಂತಹ ಒಂದು ಪ್ಲಾಸ್ಟಿಕ್ ಮೊಟ್ಟ ಮೊದಲಿಗೆ ಅದನ್ನು ಕಾಯಿಸಿ ಅದನ್ನು ಮತ್ತೆ ಕೂಲನ್ನು ಮಾಡಿದಾಗ, ವೆನ್ ಇಟ್ ಈಸ್ ಹೀಟೆಡ್ ಆ್ಯಂಡ್ ವೆನ್ ಇಟ್ ಈಸ್ ಗೋಯಿಂಗ್ ಟು ಬಿ ಕೂಲ್ಡ್, ಇಟ್ ಟೇಕ್ಸ್ ದ ಫಾರ್ಮ್ ಹಿಯರ್. ಆ್ಯಂಡ್ ನೌ ವಿ ಆರ್ ಅಬ್ಸರ್ವಿಂಗ್ ದ್ಯಾಟ್ ಎ ನಂಬರ್ ಆಫ್ disposable carry bags or packing materials are also widely used. ಇವತ್ತು ನಾವು ನೋಡ್ತಾ ಇದ್ದೀವಿ ಏನಂದರೆ ಒಂದು ಸಲ ಯೂಸನ್ನು ಮಾಡಿ ಅದನ್ನು ಚೆಲ್ಬಿಡುವಂತಹ ಕ್ಯಾರಿ ಬ್ಯಾಗ್ಸ್ಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನೀರಿನ ಬಾಟಲ್ಸ್ಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಪ್ಲಾಸ್ಟಿಕ್ ನಾನಾ ರೂಪವನ್ನು ಪಡ್ಕೊಳ್ಳುತ್ತೆ. Coming to the third paragraph of the chapter, here we observe the qualities. These qualities cause a threat to the environment. As it is cheap and easily available, people dispose plastic everywhere. Plastic stays on the earth's surface for many centuries as it is long-lasting and is impossible to decompose. It ultimately causes enormous environmental hazards. Due to migration, plastic pollution is highly concentrated in big cities. When these are thrown after use, they remain in soil in the same form as they are non-biodegradable. ಆತ್ಮೀಯ ವಿದ್ಯಾರ್ಥಿಗಳೇ, ಇದರ ಕ್ವಾಲಿಟೀಸ್ಗಳ ಬಗ್ಗೆ ನಾವು ನೋಡಿದಾಗ, ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಕ್ವಾಲಿಟೀಸ್ ಹಿಯರ್, ದೀಸ್ ಕ್ವಾಲಿಟೀಸ್ ಕಾಸ್ ಅ ಥ್ರೆಟ್ ಟು ಎನ್ವಿರಾನ್ಮೆಂಟ್ ಅಂದರೆ ನಮ್ಮ ಅಕ್ಕಪಕ್ಕದಲ್ಲಿರುವಂತಹದ್ದು ವಾತಾವರಣಕ್ಕೆ ಬಹಳಷ್ಟು ತೊಂದರೆಯನ್ನು ತಂದು ಕೊಡ್ತಾ ಇದೆ ಈ ಒಂದು ಪ್ಲಾಸ್ಟಿಕ್ಕಿನ ಉಪಯೋಗ. ಆ್ಯಸ್ ಇಟ್ ಈಸ್ ಚೀಪ್ ಆ್ಯಂಡ್ ಈಸಿಲಿ ಅವೈಲೇಬಲ್, ಆದರೆ ಜನ ಅದನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಯಾಕೆ ಅಂದರೆ ಅದು ಬಹಳ ಚೀಪಾಗಿದೆ. ಪ್ಲಾಸ್ಟಿಕ್ ವಸ್ತುಗಳು ಕಂಪೇರ್ ಟು ಸ್ಟೀಲ್, ಕಂಪೇರ್ ಟು ಡಿಫ್ರೆಂಟ್ ಮೆಟಲ್ಸ್, ಪ್ಲಾಸ್ಟಿಕ್ಕನ್ನು ನೋಡಿದಾಗ ಅದು ಬಹಳ ಚೀಪ್ ರೇಟ್ನಲ್ಲಿ, ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದು, ಮತ್ತು ಅದು ಈಸಿಲಿ ಅವೈಲೇಬಲ್, ಎಲ್ಲ ಕಡೆ ಸಿಗುವಂಥದ್ದಾಗ್ಬಿಟ್ಟಿದೆ. ಪೀಪಲ್ ಡಿಸ್ಪೋಸ್ ಪ್ಲಾಸ್ಟಿಕ್, ಜನ ಏನು ಮಾಡ್ತಾರೆ, ಡಿಸ್ಪೋಸನ್ನು ಮಾಡಿಬಿಡ್ತಾರೆ ಪ್ಲಾಸ್ಟಿಕ್ ಎವ್ರಿವೇರ್, ಎಲ್ಲಿ ಬೇಕಲ್ಲಿ ಅದನ್ನು ಚೆಲ್ಬಿಡ್ತಾರೆ. Plastic stays on the earth's surface for many centuries as it is long lasting and is impossible to decompose. ನೋಡಿ ಇದು ಹೇಗೆ ಅಂದರೆ, ಪ್ಲಾಸ್ಟಿಕ್ಕಿನ ಗುಣ ಹೇಗೆ ಅಂದರೆ, ಇದು ಏನಾಗುತ್ತೆ ಅಂದರೆ, ಎಲ್ಲಿ ಬೇಕಲ್ಲಿ ಇದನ್ನು ಚೆಲ್ಲಾಡುವುದರಿಂದ, ಎಲ್ಲಿ ಬೇಕಲ್ಲಿ ಇದನ್ನು ಬಿಸಾಕುವುದರಿಂದ ಈ ಒಂದು ಪ್ಲಾಸ್ಟಿಕ್ ತನ್ನ ಕೊನೆಯನ್ನು ಸುಲಭವಾಗಿ ಕಾಣಿಸ್ಕೊಳ್ಳಲ್ಲ. ನೋ, ದ ಎಂಡ್ ಈಸ್ ನಾಟ್ ಸೋ ಈಸಿ ಫಾರ್ ದ ಪ್ಲಾಸ್ಟಿಕ್. ಇಟ್ ಲೀವ್ಸ್ ಆನ್ ದ ಅರ್ತ್ಸ್ ಸರ್ಫೇಸ್, ಭೂಮಿಯ ಮೇಲೆ ಇದು ಸೆಂಚುರೀಸ್ಗಳವರೆಗೂ ಅಂದರೆ ಶತಮಾನಗಳವರೆಗೂ ಕೂಡ ತಾಂಡವಾಡುತ್ತೆ. ಇದು ಕೆಟ್ಟು ಹೋಗಲ್ಲ, ಮಣ್ಣಲ್ಲಿ ಇದು ಮಿಕ್ಸ್ ಆಗಲ್ಲ. ಇಟ್ ಈಸ್ ಲಾಂಗ್ ಲಾಸ್ಟಿಂಗ್.
ಇದು ಬಹಳ ದಿನಗಳವರೆಗೆ ಹಾಗೇ ಇರುತ್ತೆ ಆ್ಯಂಡ್ ಈಸ್ ಇಂಪಾಸಿಬಲ್ ಟು ಡಿಕಂಪೋಸ್. ಇದನ್ನು ಡಿಕಂಪೋಸ್ ಕೂಡ ಮಾಡಲಿಕ್ಕಾಗಲ್ಲ. ಡಿಕಂಪೋಸ್ ಅಂದರೆ ಬೇರೆ ರೂಪವನ್ನು ಕೂಡ ಇದಕ್ಕೆ ಪ್ಲಾಸ್ಟಿಕ್ ಕೇವಲ ತನ್ನ ಹಾಗೆ ರೂಪವನ್ನು ಪಡ್ಕೊಳ್ಳುತ್ತೆ ಹೊರತಾಗಿ ಬೇರೆ ರೂಪವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಟ್ ಅಲ್ಟಿಮೇಟ್ಲಿ ಇದೇನು ಮಾಡುತ್ತೆ ಅಂದರೆ ಇಟ್ ಅಲ್ಟಿಮೇಟ್ಲಿ ಕಾಸಸ್ ಎನಾರ್ಮಸ್ ಎನ್ವಿರಾನ್ಮೆಂಟಲ್ ಹೆಜಾರ್ಡ್ಸ್. ನೋಡಿ ಇದೇನು ಮಾಡುತ್ತೆ, ಎನ್ವಿರಾನ್ಮೆಂಟಲ್ ಹೆಜಾರ್ಡ್ಸ್ಗಳನ್ನು ಕೂಡ ಮಾಡುತ್ತೆ. ಎನ್ವಿರಾನ್ಮೆಂಟ್ನಲ್ಲಿ ಅಂದರೆ ವಾತಾವರಣದಲ್ಲಿ ಬೇರೆ ಬೇರೆ ಹಜಾರ್ಡ್ಸ್ಗಳನ್ನು ಅಂದರೆ ರಿಸ್ಕಿ ಆಗಿರುವಂತಹ ಡೇಂಜರ್ ಆಗಿರುವಂತಹ ಕೆಲಸಗಳನ್ನು ಇದು ಮಾಡುತ್ತೆ. ನಾನೀಗಾಗಲೇ ಮೈ ಲಾಸ್ಟ್ ಕ್ಲಾಸ್ ಐ ಟೋಲ್ಡ್ ಯು ಹೌ ಎ ಆ್ಯನಿಮಲ್ took the bananas from the plastic, ate it, and it died because of the cancer, because the plastic is ನಾಟ್ ಡೈಜೆಸ್ಟಬಲ್. ನಾನೀಗಾಗಲೇ ನಿಮ್ಗೆ ಹೇಳ್ಬಿಟ್ಟಿದ್ದೇನೆ. ಎನ್ವಿರಾನ್ಮೆಂಟಲ್ ಹೆಜಾರ್ಡ್ಸ್ಗಳನ್ನು ಕೂಡ ಇದು ಮಾಡುತ್ತೆ. ಅಂದರೆ ಬಹಳಷ್ಟು ಜನರಿಗೆ ಇದು ತೊಂದರೆಗೆ ಕೂಡ ಸಿಲುಕಾಕ್ಸ್ಬಿಡುತ್ತೆ. ನಾನು ನಿಮಗೆ ಹೇಳಿದ್ದೆ ಇದಕ್ಕೂ ಮುಂಚೆ ಒಂದು ಸಲ ದನಕರುಗಳು ಹೋಗುವಾಗ ಯಾರೋ ಬಾಳೆಹಣ್ಣನ್ನು ತಿಂದು ಸಿಪ್ಪೆಗಳನ್ನು ಪ್ಲಾಸ್ಟಿಕ್ನಲ್ಲಿ ಕಟ್ಟಿ ಬಿಸಾಕಿದ್ರು. ಸೊ ಒಂದು ಅಲ್ಲಿರುವಂತಹ ಪ್ರಾಣಿ ಏನು ಮಾಡಿತು ಅಂದರೆ ಪ್ಲಾಸ್ಟಿಕ್ ಸಮೇತ ಸಿಪ್ಪೆಗಳನ್ನು ತಿಂದುಬಿಡ್ತು. ಕೆಲವೇ ದಿನಗಳಲ್ಲಿ ಅದು ಹಸುನಿಗ್ಬಿಡ್ತು. ಇಟ್ ಡೈಡ್. ಕಾರಣ ಅದನ್ನು ಹುಡುಕಿದಾಗ ಗೊತ್ತಾಗುತ್ತೆ, ಆ ಒಂದು ಪ್ಲಾಸ್ಟಿಕ್ ಅದರ ಹೊಟ್ಟೆಯಲ್ಲಿ ಸಿಕ್ಕಾಕ್ಕೊಂಡು ಅದು ಜೀರ್ಣವಾಗದೆ ನಾಟ್ ಡೈಜೆಸ್ಟೆಡ್, ದ ಪ್ಲಾಸ್ಟಿಕ್ ಈಸ್ ನಾಟ್ ಡೈಜೆಸ್ಟಬಲ್. ಸೊ ಈ ರೀತಿಯಾಗಿ ಅದು ತನ್ನ ಸಾವಿಗೀಡಾಯಿತು ಅಂಥೇಳಿ ಹೇಳಿದೆ. ಅದೇ ರೀತಿಯಾಗಿ ಇನ್ ದ ಸೇಮ್ ವೇ ನಾವು ಸಮುದ್ರದಲ್ಲಿ, ನದಿಗಳಲ್ಲಿ ಎಷ್ಟೋ ಜೀವಿಗಳನ್ನು ನೋಡ್ತೀವಿ. ಸೊ ಅಲ್ಲಿ ಕೂಡ ಒಂದು ಸಲ ಟೆಲಿವಿಷನ್ನಲ್ಲಿ ಬಂದಿರುವಂಥ ವಿಷಯ ಏನು ಅಂದರೆ, ಅಲ್ಲಿ ಕೆಲವೊಂದು ಪ್ರಾಣಿಗಳು, ನೀರಿನ ಜಲಚರಗಳು ನೀರನ್ನು ಸೇವನೆ ಮಾಡುವಂಥ ಸಂದರ್ಭದಲ್ಲಿ, ಉಸಿರಾಡುವಂಥ ಸಂದರ್ಭದಲ್ಲಿ ಆ ಬಾಟಲಿನ ಮುಚ್ಚಳಗಳು ಏನಿದಾವಲ್ಲ, ದ ಕ್ಯಾಪ್ಸ್ ಆಫ್ ದ ಬಾಟಲ್ಸ್, ದೆ ಎಂಟರ್ ಇನ್ ಟು ದ those animals body, and because of that they can't respire, and thousands of creatures die because of this undigestible plastic. ನೋಡಿ, ಇದು ಜೀರ್ಣ ಆಗದೇ ಇರುವುದರ ಪರಿಣಾಮವಾಗಿ ಏನಾಗುತ್ತೆ ಅಂದರೆ ಸುಮಾರು ಜೀವಿಗಳು ಇಲ್ಲಿ ಸಾವಿನ ದವಡೆಯಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಕಾರಣ ಏನು ಅಂದರೆ ಇಷ್ಟೇ, ಏನೋ ಅದು ಜೀರ್ಣ ಆಗಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ಡೈಜೆಸ್ಟೆಡ್, ಆ್ಯಂಡ್ ಬಿಕಾಸ್ ಆಫ್ ದಿಸ್ ರೀಸನ್ ವಾಟ್ಸ್ ಹ್ಯಾಪನಿಂಗ್, ಇಟ್ ಈಸ್ ವಾಟ್ ಯು ಸೇ ಕ್ರಿಯೇಟಿಂಗ್ ಎ ನಂಬರ್ ಆಫ್ ಪ್ರಾಬ್ಲಮ್ಸ್ ಹಿಯರ್. It is becoming very risky, and it is taking us to the dangerous positions here. It ultimately causes enormous environmental hazards due to migration. ಮೈಗ್ರೇಷನ್ ಅಂದರೆ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ಅಂದರೆ ವಲಸೆ ಹೋಗೋದು. ನೋಡಿ, ನಾವು ಪಕ್ಷಿಗಳನ್ನು ನೋಡ್ತೀವಿ. ಒಂದು ಸ್ವಲ್ಪ ದಿನ ಇಲ್ಲಿ ಇರ್ತಾರೆ, ಇನ್ನು ಕೆಲವೊಂದು ದಿನಗಳವರೆಗೆ ಬೇರೆ ಕಡೆ ಪ್ರಯಾಣವನ್ನು ಮಾಡಿಬಿಡ್ತಾರೆ, ಮತ್ತೆ ತಿರುಗಿ ಬರ್ತಾರಲ್ಲ, ಅದಕ್ಕೆ ಮೈಗ್ರೇಷನ್ ಅಂತ ಕರಿತೀವಿ. ಮೈಗ್ರೇಷನ್ ಅಂದರೆ ವಲಸೆ ಹೋಗುವುದು. ಹೋದಂಥವರು ಮತ್ತೆ ತಿರುಗಿ ಬರ್ತಾರೆ, ದಟ್ ಈಸ್ ನೋನ್ ಆ್ಯಸ್ ಮೈಗ್ರೇಟ್. ಎಮಿಗ್ರೇಟ್ ಅಂತ ಹೇಳಿದ್ರೆ ಶಾಶ್ವತವಾಗಿ ಆ ಕಡೆ ಹೋಗೋದು. ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೈಗ್ರೇಷನ್ ಆ್ಯಂಡ್ ಎಮಿಗ್ರೇಷನ್. So, due to migration, plastic pollution is highly concentrated in big cities. ನೋಡಿ, ಪ್ಲಾಸ್ಟಿಕ್ಲಿಂದ ಬಹಳಷ್ಟು ಅನಾಹುತಗಳು ಆಗ್ತಾ ಇದ್ದಾವಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ. ಹೈಲಿ ಕಾನ್ಸಂಟ್ರೇಟೆಡ್ ಇನ್ ಬಿಗ್ ಸಿಟೀಸ್. When these are thrown after use, they remain in the soil in the same form as they are non-biodegradable. ಇದನ್ನು ಯೂಸ್ ಮಾಡಿದ ನಂತರ, ಆಫ್ಟರ್ ಯೂಸಿಂಗ್ ದ ಪ್ಲಾಸ್ಟಿಕ್, ಫಾರ್ ಎಕ್ಸಾಂಪಲ್ ಒಂದು ಬಾಟಲ್ನಲ್ಲಿ ನೀರನ್ನು ತಂದಿದ್ದೀರಾ ಅಂತ ತಿಳ್ಕೊಳ್ಳಿ. ನೀರನ್ನು ಕುಡಿದು ಆ ಬಾಟಲನ್ನು ಬಿಸಾಕಿದಾಗ ದೊಡ್ಡ ದೊಡ್ಡ ನಗರಗಳಲ್ಲಿ ಏನಾಗುತ್ತೆ ಅಂದರೆ, ಪ್ರತಿಯೊಂದು ಕಡೆ ಹಾಗೆ ಆಗುತ್ತೆ, ನಗರಗಳಲ್ಲಿ ಜಾಸ್ತಿ ಅದನ್ನು ಯೂಸ್ ಮಾಡೋದರಿಂದ ಅಲ್ಲಿ ಜಾಸ್ತಿ ಕ್ವಾಂಟಿಟೀಸ್ಗಳಲ್ಲಿ ಕಾಣಿಸ್ಕೊಡುತ್ತೆ ಅಷ್ಟೇ. ಅದನ್ನು ಎಸೆದಾಗ ಅದು ಹೋಗಿ ಮಣ್ಣಿನಲ್ಲಿ ಅದೇ ತರಹ ಇರುತ್ತೆ. ದೇ ರಿಮೇನ್ ಇನ್ ದ ಸಾಯಿಲ್ ಇನ್ ದ ಸೇಮ್ ಫಾರ್ಮ್. ಯಾವ ರೂಪದಲ್ಲಿ ನಾವು ಚೆಲ್ಲಿರ್ತೀವಲ್ಲ ಅದೇ ರೂಪದಲ್ಲಿ ಇರುತ್ತೆ. ಬಿಕಾಸ್ ದೇ ಆರ್ ನಾನ್ ಬಯೋಡಿಗ್ರೇಡೇಬಲ್. ಯಾಕೆಂದರೆ ಅವು ನಾನ್ ಬಯೋಡಿಗ್ರೇಡೇಬಲ್ ಆಗಿದ್ದಾವೆ.
ನಾನ್ ಬಯೋಡಿಗ್ರೇಡೇಬಲ್ ಅಂದರೆ ನಾಟ್ ಕ್ಯಾಪಬಲ್ ಆಫ್ ಬೀಯಿಂಗ್ ಡಿಕಂಪೋಸ್ಡ್, ಅಂದರೆ ಮತ್ತೆ ಪ್ಲಾಸ್ಟಿಕ್ಲಿಂದ ಅದು ಬೇರೆ ರೂಪವನ್ನು ತೆಗೆದುಕೊಂಡು ಅಥವಾ ಮಣ್ಣಿನಲ್ಲಿ ನಾಶವನ್ನು ಹೊಂದುವಂಥದ್ದು ಅಲ್ಲ. ಅದನ್ನು ಬಯೋಡಿಗ್ರೇಡೇಬಲ್ ಅಂತ ಕರಿತೀವಿ. ಆ್ಯಂಡ್ ಪ್ಲಾಸ್ಟಿಕ್ ಈಸ್ ನಾನ್ ಬಯೋಡಿಗ್ರೇಡೇಬಲ್. ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ರಿಮೆಂಬರ್ ಹಿಯರ್, ಪ್ಲಾಸ್ಟಿಕ್ ಫಾರ್ ದ ಫಸ್ಟ್ ಟೈಮ್ ವಾಸ್ ಇನ್ವೆಂಟೆಡ್ ಬೈ ಅಲೆಕ್ಸಾಂಡರ್ ಪಾರ್ಕ್ಸ್, and he demonstrated this plastic in an international exhibition in London. He named it as Parkinson, and this plastic, it is non biodegradable and it is long lasting and impossible to ಡಿಕಂಪೋಸ್. ಇದು ಬಹಳ ಮಹತ್ವಪೂರ್ಣವಾಗಿರುವಂತಹ ವಿಷಯಗಳು, ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. Coming to the next paragraph, that is the fourth paragraph, plastic causes serious damage to the environment at every stage of its production or even in its disposal. ನೋಡಿ, ಪ್ಲಾಸ್ಟಿಕ್ ಪ್ರತಿಯೊಂದು ಹಂತದಲ್ಲಿ ಕಾಸಸ್ ಸೀರಿಯಸ್ ಡ್ಯಾಮೇಜ್, ಪ್ರತಿಯೊಂದು ಹಂತದಲ್ಲಿ ಸೀರಿಯಸ್ ಆಗಿರುವಂತಹ ಡ್ಯಾಮೇಜನ್ನು ಎನ್ವಿರಾನ್ಮೆಂಟಿಗೆ ಮಾಡುತ್ತೆ. ನಮ್ಮ ವಾತಾವರಣಕ್ಕೆ ಭಯಾನಕವಾಗಿರುವಂತಹ ಡ್ಯಾಮೇಜನ್ನು ತಂದುಕೊಡುತ್ತೆ. ಈವನ್ ಇನ್ ಇಟ್ಸ್ ಡಿಸ್ಪೋಸಲ್. To reduce the risks involved in plastic, the usage should be minimized, which can result in production. ನೋಡಿ, ನಾವು ಏನು ಮಾಡಲಿಕ್ಕೆ ಸಾಧ್ಯ, ಪೂರ್ತಿಯಾಗಿ ಅದಕ್ಕೆ ನಾವು ಕಡಿವಾಣ ಹಾಕೋಣ ಅಂಥೇಳಿ ಆಂದೋಲನಗಳನ್ನು ಮಾಡಿದರೂ ಕೂಡ ಅದು ಸಾಧ್ಯ ಆಗ್ತಾಯಿಲ್ಲ. ಈಗಾಗಲೇ ನಾವು ನೋಡಿದ್ದೀವಿ, ಮುಂಚೆ ಒಂದು 6 ತಿಂಗಳದ ಹಿಂದುಗಡೆ ಅವಾಯ್ಡ್ ಪ್ಲಾಸ್ಟಿಕ್ ಅಂಥೇಳಿ ಎಲ್ಲ ಕಡೆ ಮೂಮೆಂಟ್ಸ್ಗಳು ನಡೀತಾ ಇದ್ವು. ಜನ ಅದನ್ನು ರೋಡ್ಸ್ಗಳ ಮೇಲೆ ಶೋಗಳನ್ನು ಕೂಡ ಮಾಡ್ತಾಯಿದ್ರು. ಪ್ಲಾಸ್ಟಿಕ್ ಎಷ್ಟು ಡೇಂಜರ್ ಆಗಿದೆ, ನಾವು ಅದರಿಂದ ಕೈಯನ್ನು ತೊಳ್ಕೋಬೇಕು, ವಿ ಹ್ಯಾವ್ ಟು ಅವಾಯ್ಡ್ ಪ್ಲಾಸ್ಟಿಕ್ ಅನ್ನುವಂಥ ಮೆಸೇಜನ್ನು ಕೊಡ್ತಾಯಿದ್ರು. ಆದರೆ ಒಂದು ಸಲ ವ್ಯಕ್ತಿ ಯಾವಾಗ ಒಂದು ವಸ್ತುವಿಗೆ ಅಡಾಪ್ಟ್ ಆಗಿಬಿಡ್ತಾನೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಹಿಮ್ ಟು ಕಮ್ ಔಟ್ ಫ್ರಮ್ ದ್ಯಾಟ್. ಅದರಿಂದ ಹೊರಗಡೆ ಬರಬೇಕು ಅಂದರೆ ಅವನಿಗೆ ಭಾಳ ಕಷ್ಟ ಆಗುತ್ತೆ, ಕಷ್ಟ ಸಾಧ್ಯ ಆಗುತ್ತೆ ಬಟ್ somewhat difficulty he must have to face here. So ನಾವೇನು ಮಾಡಬೇಕು, ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಅವಾಯ್ಡ್. ನಾವು ಆದಷ್ಟು ಪ್ಲಾಸ್ಟಿಕ್ಕನ್ನು ಮಿನಿಮೈಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು, ಕಡಿಮೆ ಮಾಡಬೇಕು. ದ ಕೆಮಿಕಲ್ ದ್ಯಾಟ್ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಪ್ಲಾಸ್ಟಿಕ್ ಈಸ್ ಟಾಕ್ಸಿಕ್. ಯಾಕೆ ಅದಕ್ಕೆ ನಾವು ಕಡಿವಾಣವನ್ನು ಆಗಬೇಕು ಅಂದರೆ, ಪ್ಲಾಸ್ಟಿಕ್ ತಯಾರು ಮಾಡೋದ್ರಲ್ಲಿ ಟಾಕ್ಸಿಕ್ಕನ್ನು ಬಳಸ್ತಾರೆ. ಇನ್ ದ ಪ್ರೊಡಕ್ಷನ್ ಆಫ್ ಪ್ಲಾಸ್ಟಿಕ್ ಈಸ್ ಟಾಕ್ಸಿಕ್ ಅಂದರೆ ಪಾಯ್ಸನ್ ಅಂದರೆ ವಿಷವನ್ನು ಹಾಕಿ ಅದನ್ನು ತಯಾರು ಮಾಡ್ತಾರೆ. ನಾವು ಅಂತಹ ಪ್ಲಾಸ್ಟಿಕ್ ಬ್ಯಾಗ್ಸ್ಗಳಲ್ಲಿ ದ ಪೀಪಲ್, ದೋ ವಿ ಆರ್ ಲಿಟರೇಟ್ ಪೀಪಲ್, ಅಕ್ಷರಸ್ಥರಾದಂಥ ನಾವುಗಳು ಟಾಕ್ಸಿಕ್ ಇರುವಂತಹ ಪ್ಲಾಸ್ಟಿಕ್ ಬ್ಯಾಗ್ಸ್ಗಳಲ್ಲಿ ಆಹಾರದ ವಸ್ತುಗಳನ್ನು ಹಾಕ್ಕೊಂಡು ಬರ್ತೀವಿ ಅಂದರೆ ನಮ್ಮಂಥ ಮೂರ್ಖರು ಯಾರೂ ಅಲ್ಲ. ಆ ವಿಷಯ ಏನಾಗುತ್ತೆ, ಆ ವಸ್ತುಗಳ ಮುಖಾಂತರ ನಮ್ಮ ಹೊಟ್ಟೆಯನ್ನು ಸೇರಿ ನಾವು ಭಯಾನಕವಾಗಿರುವಂಥ ರೋಗಗಳಿಗೆ ತುತ್ತಾಗಿಬಿಡ್ತೀವಿ. ಆ್ಯಂಡ್ ಟಾಕ್ಸಿಕ್ ಈಸ್ ಇನ್ವಾಲ್ವ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಪ್ಲಾಸ್ಟಿಕ್ ಆ್ಯಂಡ್ ಕ್ಯಾನ್ ಕಾಸ್ ಸೀರಿಯಸ್ ಡ್ಯಾಮೇಜ್ ಟು ಆಲ್ ಲಿವಿಂಗ್ ಬೀಯಿಂಗ್ಸ್. ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಇಟ್ ನಾಟ್ ಓನ್ಲಿ ಡ್ಯಾಮೇಜಸ್ ಫಾರ್ ದ ಲಿವಿಂಗ್ ಬೀಯಿಂಗ್ಸ್, ಅಂದರೆ ಎಲ್ಲ ಜೀವಿಗಳಿಗೂ ಕೂಡ, ಮನುಷ್ಯರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಫಾರ್ ಆಲ್ ಲಿವಿಂಗ್ ಬೀಯಿಂಗ್ಸ್ ದಿಸ್ ಪ್ಲಾಸ್ಟಿಕ್ ಈಸ್ ಬ್ರಿಂಗಿಂಗ್ ಎ ಗ್ರೇಟ್ ಡ್ಯಾಮೇಜ್. ಸೊ ನಾವೇನು ಮಾಡಬೇಕು, ಫಾರ್ ಎಕ್ಸಾಂಪಲ್ ತರಕಾರಿಗಳನ್ನು ತರಲಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಮನೆಯಲ್ಲಿ ತಯಾರು ಮಾಡಿರುವಂಥ ಹ್ಯಾಂಡ್ ಬ್ಯಾಗ್ಸ್ಗಳನ್ನು, ಬಟ್ಟೆಯಿಂದ ಹೊಲಿದಿರುವಂಥ ಚೀಲಗಳನ್ನು ತೆಗೆದುಕೊಂಡು ಹೋಗಬೇಕು. ಏನಾದರೂ ಫುಡ್ ಐಟಮ್ಸ್ಗಳನ್ನು ತರ್ತಾ ಇದ್ದೀವಿ ಅಂದರೆ ಅಂಥ ಬಟ್ಟೆಯ ಚೀಲಗಳಲ್ಲಿ, ಇಲ್ಲಾಂದರೆ ಕನಿಷ್ಠ ಪೇಪರ್ ಬ್ಯಾಗ್ಸ್ಗಳನ್ನಾದರೂ ನಾವು ಯೂಸನ್ನು ಮಾಡಬೇಕು. ಸೊ ಆದಷ್ಟು ಮನೆಯಲ್ಲಿ ಪ್ಲಾಸ್ಟಿಕ್ ಗ್ಲಾಸ್ಗಳನ್ನಾಗಿರ್ಬೋದು, ಪ್ಲಾಸ್ಟಿಕ್ ಪ್ಲೇಟ್ಸ್ಗಳಲ್ಲೇ ಆಗಿರ್ಬೋದು, ಟಿಫಿನ್ ಬಾಕ್ಸ್ ಪ್ಲಾಸ್ಟಿಕ್ಕಿಂದು, ವಿ ಹ್ಯಾವ್ ಟು ಅವಾಯ್ಡ್ ದೀಸ್ ಥಿಂಗ್ಸ್. ಯಾಕೆ ಅವಾಯ್ಡ್ ಮಾಡಬೇಕು ಅಂದರೆ ಆ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಟಾಕ್ಸಿಕ್ಕನ್ನು ಯೂಸ್ ಮಾಡಲಾಗಿದೆ. ಟಾಕ್ಸಿಕ್ ಹಿಯರ್ ಮೀನ್ಸ್ ಪಾಯ್ಸನ್ ಅಂದರೆ ವಿಷ.
ವಿಷವು ನಮ್ಮ ಹೊಟ್ಟೆಯೊಳಗೆ ಸೇರಿ ಅದೇನಾಗ್ಬಿಡುತ್ತೆ ಅಂದರೆ ನಮ್ಮ ಜೀವಗಳಿಗೆ ಭಯಾನಕವಾಗಿರುವಂತಹ ರೋಗಗಳನ್ನು ತಂದುಕೊಡುವುದರಲ್ಲಿ ತನ್ನದೇ ಆಗಿರುವಂತಹ ಪಾತ್ರವನ್ನು ನಿರ್ವಹಿಸ್ತಾ ಇರುತ್ತೆ. ಸೊ ಆದಷ್ಟು ನಾವೇನು ಮಾಡಬೇಕು, ಪ್ಲಾಸ್ಟಿಕ್ಕಿಗೆ ಗುಡ್ ಬಾಯನ್ನು ಹೇಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಹೋಗಬೇಕು. ಈವನ್ ರೀಸೈಕ್ಲಿಂಗ್ ಆಫ್ ಪ್ಲಾಸ್ಟಿಕ್ ಕಾಸಸ್ ಪ್ರಾಬ್ಲಮ್ಸ್. ಇವಾಗೆ ಒಂದು ಪ್ರಶ್ನೆ ಹುಟ್ಬೋದು, ಏನಂದರೆ ಪ್ಲಾಸ್ಟಿಕ್ಕನ್ನು ಮತ್ತೆ ಮುರಿದ ಮೇಲೆ ನಾವು ಹಾಕಿಬಿಡ್ತೀವಿ, ಅದನ್ನು ಮತ್ತೆ ರೀಸೈಕಲ್ ಮಾಡ್ತಾರೆ, ಯಾಕೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ದ ವರ್ಸ್ಟ್ ಥಿಂಗ್ ಇಸ್ ದ್ಯಾಟ್ ರೀಸೈಕ್ಲಿಂಗ್ ಡಿಗ್ರೇಡ್ಸ್ ದ ಕ್ವಾಲಿಟಿ ಆಫ್ ಪ್ಲಾಸ್ಟಿಕ್ ಆ್ಯಂಡ್ ಡಿಮ್ಯಾಂಡ್ಸ್ ದ ಪ್ರೊಡಕ್ಷನ್ ಆಫ್ ಮೋರ್ ಪ್ಲಾಸ್ಟಿಕ್ ಟು ಮೇಕ್ ಆ್ಯನ್ ಒರಿಜಿನಲ್ ಪ್ರಾಡಕ್ಟ್. ನೋಡಿ, ರೀಸೈಕ್ಲಿಂಗ್ ಮಾಡಬೇಕಾದ್ರೆ ಅದು ಇನ್ನೂ ಹೊಲಸಾಗಿರುವಂಥ ಕೆಲಸ ಅಂತ ಹೇಳ್ಬೋದು. ಯಾಕೆಂದರೆ ಪ್ಲಾಸ್ಟಿಕ್ ತನ್ನ ಮೂಲ ರೂಪವನ್ನು ಕಳ್ಕೊಂಡು ಎರಡನೆಯ ಸ್ಟೇಜಿಗೆ ಬಂದುಬಿಟ್ಟಿರುತ್ತೆ. ಅಲ್ಲಿ ಎರಡನೇ ಸ್ಟೇಜಿಗೆ ಬಂದು ಮತ್ತೆ ರೀಸೈಕಲನ್ನು ಮಾಡಿದಾಗ ಪ್ರೊಡಕ್ಷನ್ ಆಫ್ ಮೋರ್ ಪ್ಲಾಸ್ಟಿಕ್ ಟು ಮೇಕ್ ಆ್ಯನ್ ಒರಿಜಿನಲ್ ಪ್ರಾಡಕ್ಟ್, ಮತ್ತೆ ಹೊಸ ಹೊಸ ಪ್ರಾಡಕ್ಟ್ಸ್ಗಳು ತಯಾರಾಗ್ತವೆ. ಮತ್ತೆ ಹೊಸ ಹೊಸ ಪ್ರಾಡಕ್ಟ್ಸ್ಗಳು ತಯಾರಾದಾಗ ಏನಾಗ್ಬಿಡುತ್ತೆ, ಅದರ ಪ್ರಮಾಣ ಕಡಿಮೆ ಆಗಿರುತ್ತೆ, ಆದರೆ ಬೇಡಿಕೆ ಮತ್ತೆ ಮಾರ್ಕೆಟ್ನಲ್ಲಿ ಜಾಸ್ತಿಯಾಗಿ ಈ ಸಿಂಗಲ್ ಪ್ಲಾಸ್ಟಿಕ್ ಶೀಟ್ ಕ್ಯಾನ್ ಟೇಕ್ ಅಬೌಟ್ 1000 years ಟು ರಾಟ್. ನೋಡಿ, ರಾಟ್ ಅಂದರೆ ಹಾಳಾಗೋಗೋದು, ರಾಟ್ ಕೆಟ್ಟೋಗ್ಬಿಡೋದು. ಒಂದು ಸಿಂಗಲ್ ಪ್ಲಾಸ್ಟಿಕ್ಕಿಂದ ಒಂದು ಶೀಟ್ ಇದೆ ಅಂದರೆ 1000 years, ಸಾವಿರಾರು ವರ್ಷಗಳು ತೆಗೆದುಕೊಳ್ಳುತ್ತೆ ಅದು ಪೂರ್ತಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಬೇಕು ಅಂತ ಹೇಳಿದರೆ. ಇಟ್ ಆಲ್ಸೋ ಹ್ಯಾಸ್ ಬ್ಯಾಡ್ ಇಂಪ್ಯಾಕ್ಟ್ ಆನ್ ದ ಫುಡ್ ಚೈನ್. ನಾನು ಈಗಾಗಲೇ ನಿಮಗೆ ಹೇಳಿಬಿಟ್ಟಿದ್ದೀನಿ, ಅದು ಫುಡ್ ಚೈನಿನ ಮೇಲೆ ಅಂದರೆ ಫುಡ್ಡಿನ ಮೇಲೆ ಕೂಡ ಆ ತರಹ ತನ್ನ ಒಂದು ಪ್ರಭಾವವನ್ನು ಹಾಕುತ್ತೆ ಅಂತ ಹೇಳಿ. ನೋಡಿ, ಇವತ್ತು ಫಾರ್ ಎಕ್ಸಾಂಪಲ್ ಹೊಲದಲ್ಲಿ ಪ್ಲಾಸ್ಟಿಕ್ ಬಿದ್ದಿದೆ ಅಂತ ಹೇಳಿಬಿಟ್ರೆ ಆ ಪ್ಲಾಸ್ಟಿಕ್ ಮಣ್ಣಲ್ಲಿ ಏನಾದರೂ ಒಳಗಡೆ ಸೇರಿಕೊಂಡಿದೆ ಅಂದರೆ ಅಲ್ಲಿ ಗಿಡಗಳು ಹುಟ್ಟಲ್ಲ. Are you understanding? In this way, plastic is very dangerous. It is one of the cause of global warming. Global warming means the increase in temperature of Earth's atmosphere. ನಾವೆಲ್ಲ ಜನರು ಕೂಡ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇಟ್ ಈಸ್ ಎ ವಾರ್ನಿಂಗ್ ಫಾರ್ ಅಸ್. ಗ್ಲೋಬಲ್ ವಾರ್ನಿಂಗ್ ಅಂದರೆ ನಮಗೆಲ್ಲರಿಗೂ ಕೂಡ ಒಂಥರದ ವಾರ್ನಿಂಗ್. ನಾವು ನಮ್ಮ ಭೂಮಿಯನ್ನು ಹಾಳು ಮಾಡ್ತಾ ಇದ್ದೀವಿ, ನಾವು ಜಾಗರೂಕರಾಗಬೇಕು ಅನ್ನುವಂತಹ ಒಂದು ಮೆಸೇಜ್ ಅದು. Rivers have become the main dumping ground for plastics which pollute water. ನೋಡಿ, ನದಿಗಳಲ್ಲಿ ನೀರು ಡಂಪಿಂಗ್ ಆಗ್ತಾ ಇದೆ, ಡಂಪಿಂಗ್ ಗ್ರೌಂಡ್ ಫಾರ್ ಪ್ಲಾಸ್ಟಿಕ್. ಯಾಕೆ ಅಂದರೆ ವಿಚ್ ಪಲ್ಯೂಟ್ ವಾಟರ್, ನೀರು ಕೂಡ ಪಲ್ಯೂಟ್ ಆಗ್ತಾ ಇದೆ, ಅಂದರೆ ಮಾಲಿನ್ಯ ಆಗ್ತಾ ಇದೆ ಪ್ಲಾಸ್ಟಿಕ್ಕಿನ ಪರಿಣಾಮವಾಗಿ. ಮೆರೈನ್ ಲೈಫ್ ಆ್ಯಂಡ್ ಆಲ್ಸೋ ದ ಏರ್ ದ್ಯಾಟ್ ವಿ ಬ್ರೀತ್. ನೋಡಿ, ನಾವು ತೆಗೆದುಕೊಳ್ತಾ ಇರುವಂತಹ ಹವೆ, ಗಾಳಿ, ಆಕ್ಸಿಜನ್, ಪ್ಲಾಸ್ಟಿಕ್ ಸುಟ್ಟು ಬಿಟ್ಟರೆ ಅದರಿಂದ ಭಯಾನಕವಾಗಿರುವಂತಹ ಒಂದು ಗಾಳಿ, ಭಯಾನಕವಾಗಿರುವಂಥ ಹೊಗೆ, ಪ್ಲಾಸ್ಟಿಕ್ಕನ್ನು ಸುಟ್ಟಿದಾಗ ಬರ್ತಾ ಇರುವಂಥ ಹೊಗೆ ಆಕ್ಸಿಜನ್ ಜೊತೆಯಲ್ಲಿ ಕೂಡಿಕೊಂಡು ನಾವು ಬ್ರೀದನ್ನು ಮಾಡಿದಾಗ, ಉಸಿರಾಟವನ್ನು ಮಾಡಿದಾಗ ನಮ್ಮ ಜೊತೆಯಲ್ಲಿ ಒಳಗಡೆ ಹೋಗ್ಬಿಡುತ್ತೆ. ಮೆನಿ ಆರ್ ಬೀಯಿಂಗ್ ಪ್ರಾಫಿಟೆಡ್ ಬೈ ಪ್ಲಾಸ್ಟಿಕ್. ನೋಡಿ, ಕೆಲವೊಬ್ಬರಿಗೆ ಅದು ಆದಾಯವನ್ನು ತಂದು ಕೊಡ್ತಾ ಇದೆ. ದೋಸ್ ಹು ಗೆಟ್ ಪ್ರಾಫಿಟ್ ಫ್ರಮ್ ಪ್ಲಾಸ್ಟಿಕ್ ಆರ್ ಟ್ರೈಂಗ್ ಟು ಡಿಸ್ಪ್ಯೂಟ್ ದ ಹಾರ್ಮ್ ದಟ್ ಇಟ್ ಕಾಸಸ್. ನೋಡಿ, ಯಾರಿಗೆ ಅದರಿಂದ ಲಾಭ ಆಗ್ತಾ ಇದೆ ಅವ್ರೇನು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಜಾಸ್ತಿ ತಲೆಯನ್ನು ಕೆಡಿಸ್ಕೊಳ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆ ಅದು ಪ್ರಾಫಿಟನ್ನು ತಂದು ಕೊಡ್ತಾ ಇದೆ. ಯು ಕಾಂಟ್ ಕಂಪ್ಲೀಟ್ಲಿ ಸ್ಟಾಪ್ ದ ಯೂಸ್ ಆಫ್ ಪ್ಲಾಸ್ಟಿಕ್ ಬಟ್ ಕ್ಯಾನ್ ಡೆಫಿನೆಟ್ಲಿ ಮಿನಿಮೈಸ್ ಇಟ್ಸ್ ಪ್ರೊಡಕ್ಷನ್. ನೋಡಿ, ಪೂರ್ತಿಯಾಗಿ ನಾವು ಅದಕ್ಕೆ ಕಡಿವಾಣ ಹಾಕೋಣ ಅಂತ ಹೇಳಿದ್ರೆ ಅದು ನಮ್ಮಿಂದ ಸಾಧ್ಯವಿಲ್ಲ. ಬಟ್ ಕ್ಯಾನ್ ಡೆಫಿನೆಟ್ಲಿ ಮಿನಿಮೈಸ್ ಇಟ್ಸ್ ಪ್ರೊಡಕ್ಷನ್. ಅದನ್ನು ತಯಾರು ಮಾಡುವಂತಹ ಒಂದು ಕಾರ್ಖಾನೆಗಳೇನಿದ್ದಾವೆ ಅವೇ ಮನಸ್ಸನ್ನು ಮಾಡಿ ಕೆಳ ದರ್ಜೆಗೆ ತರಬೇಕು. ಫಾರ್ ಎ ಹೆಲ್ದಿ ಫ್ಯೂಚರ್ ದ ಯೂಸ್ ಆಫ್ ಪ್ಲಾಸ್ಟಿಕ್ ಶುಡ್ ಬಿ ಮಿನಿಮೈಸ್ಡ್ ಎಟ್ ಎನಿ ಕಾಸ್ಟ್. ನೋಡಿ, ನಾವು ಆರೋಗ್ಯಕರವಾಗಿರುವಂಥ ಒಂದು ಸಮಾಜ ನಿರ್ಮಾಣವನ್ನು ಮಾಡಬೇಕು. ಆದರೆ ಇಫ್ ಯು ವಾಂಟ್ ಟು ಲಿವ್ ಇನ್ ಎ ಗುಡ್ ಆ್ಯಂಡ್ ಹೆಲ್ದಿ ಸೊಸೈಟಿ, ವಾಟ್ ವಿ ಹ್ಯಾವ್ ಟು ಡ್ಯೂ, ವಿ ಹ್ಯಾವ್ ಟು ಸ್ಟಾಪ್ ದ ಯೂಸ್, ವಿ ಹ್ಯಾವ್ ಟು ಮಿನಿಮೈಸ್ ಎಟ್ ಎನಿ ಕಾಸ್ಟ್. ಯಾವುದೇ ಕಾರಣಕ್ಕೂ ಕೂಡ ನಾವು ಪ್ಲಾಸ್ಟಿಕ್ಕನ್ನು ಕಡಿಮೆ ಮಾಡಲೇಬೇಕು. ಕಡಿಮೆ ಮಾಡಿದಾಗ ಮಾತ್ರ ನಮ್ಮ ಬದುಕಿಗೆ ಒಂದು ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ. ಆಗ ತಾನೇ ವಿ ಕ್ಯಾನ್ ಲಿವ್ ಎ ಹೆಲ್ದಿ, ಬೆಟರ್ ಆ್ಯಂಡ್ ಗುಡ್ ಲೈಫ್. ಓಕೆ ಗಾಯ್ಸ್, ವಿತ್ ದಿಸ್ ಚಾಪ್ಟರ್ ಎಂಡ್ಸ್ ಆ್ಯಂಡ್ ಐ ಹೋಪ್ ಯು ಟು. ನನಗೆ ಒಂದು ಭರವಸೆ, ತಾವು ಕೂಡ ಇನ್ಮೇಲೆ ಪ್ಲಾಸ್ಟಿಕ್ಲಿಂದ ಹೊರಗಡೆ ಬರ್ತೀರಾ. ಪ್ಲಾಸ್ಟಿಕ್ ವಸ್ತುಗಳನ್ನು ನೀವು ಕೂಡ ನಿಮ್ಮಿಂದಲೇ ಈ ಒಂದು ಕೆಲಸ ಮುಂದುವರಿಬೇಕು. ಮಕ್ಕಳಿಂದ ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಜಾಸ್ತಿ ಅಂತೆ. ಸೊ ಚಿಲ್ಡ್ರನ್, ಐ ರಿಕ್ವೆಸ್ಟ್ ಇನ್ ಯು ಟು ಅವಾಯ್ಡ್ ಪ್ಲಾಸ್ಟಿಕ್
and make the environment a better one. With this, I end the class. Okay, thank you very much.